ವರ್ಸಸ್ ಪಾಕಿಸ್ತಾನ ನಿಮ್ ಫೇವರಿಟ್ ಟೀಮ್ ಯಾವ್ದು ಸರ್? ಯಾರಿಗೆ ಸಪೋರ್ಟ್ ಮಾಡಬೇಕು? ಖಂಡಿತ ನಾವು ಇಂಡಿಯಾದವರಾಗಿರೋದ್ರಿಂದ ಇಂಡಿಯಾನೇ ಫೇವ್ರೇಟು ಸರ್. ನಮ್ಗೆ ಇಂಡಿಯಾನೇ ಗೆಲ್ಲಬೇಕು. ಲಾಸ್ಟ್ ಟೈಮು ಮಿಸ್ ಆಗ್ಬಿಟ್ಟಿದೆ 2017 ನೀವೇ ನೋಡಿದ್ರಿ ಫೈನಲ್ಸು, ಅದು ಪಾಕಿಸ್ತಾನ ಮೇಲೆ ಸೋತ್ಬಿಟ್ರು. ಅದಂತೂ ಅರ್ಗಿಸ್ಕೊಳಕ್ಕಾಗದೇ ಇರೋ ತುತ್ತು. ಈ ಸಲ ಒಂದು ಚಾನ್ಸ್ ಇದೆ, ಅದು ಪಾಕಿಸ್ತಾನ ಆರ್ಗನೈಸ್ ಮಾಡ್ತಾ ಇರೋದ್ರಿಂದ ಅವ್ರ ನೆಲದಲ್ಲಿ ನಮ್ಮ ಇಂಡಿಯಾ ಅಂತೂ ಆಡಲ್ಲ. ದುಬೈಲಿ ಆಡಿ ಅವರ ಇದನ್ನ ಚಾಂಪಿಯನ್ಸ್ ಟ್ರೋಫಿನ ನಾವು ಹೊಡೆದ್ರೆ ಒಂದು ಒಳ್ಳೆ ನೇಮ್ ಆಗುತ್ತೆ. ವರ್ಲ್ಡ್ ಕಪ್ ಮಿಸ್ ಆಗಿದೆ, ಅದೊಂದು ಭಾರಿ ಬೇಜಾರು. 2013 ವರ್ಲ್ಡ್ ಕಪ್ ಯಾವುದೋ ಚಾಂಪಿಯನ್ಸ್ ಟ್ರೋಫಿ ICC ಕಪ್ ಹೊಡೆದಿರಲಿಲ್ಲ. ಲಾಸ್ಟು T20 ಕಪ್ ಹೊಡೆದ್ರು. ಬಟ್ ಏನೇ ಆದರೂ 50-50 ವರ್ಲ್ಡ್ ಕಪ್ಪು ಇದು ಚಾಂಪಿಯನ್ಸ್ ಟ್ರೋಫಿ ಹೊಡೆದಂಗೆ ಆಗಲ್ಲ. ಸೊ ಚಾಂಪಿಯನ್ಸ್ ಟ್ರೋಫಿ ಹೊಡೆದ್ರೆ ಒಂದು ಸಮಾಧಾನ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಫೇವರಿಟ್ ಪ್ಲೇಯರ್? ಅಬ್ಸಲ್ಯೂಟ್ಲಿ ವಿರಾಟ್ ಕೊಹ್ಲಿ. ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ ಏನಂದ್ರೆ, ಈಗ ಸದ್ಯಕ್ಕೆ ಎರಡು ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀವಿ ಸರ್. ಫಸ್ಟು 2017 ಅವ್ರ ಮೇಲೆ ಸೋತಿದ್ವಿ. ಈಗ ಒಂದು ಚಾನ್ಸ್ ಸಿಕ್ಕಿದೆ ನಮಗೆ. ಲೀಗ್ ಸ್ಟೇಜಲ್ಲಿ ಅವ್ರನ್ನ ಹೊರಗಡೆ ಆಗೋ ಚಾನ್ಸ್ ಸಿಕ್ಕಿದೆ. ಆ ಸೇಡ್ನ ಇವರು 2030 ತೀರಿಸ್ಕೋತಾರೆ ಅಂತ ಅನ್ಕೊಂಡಿದ್ದೀವಿ. ಎರಡು ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಇಂಡಿಯಾ ಗೆದ್ದೇ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಖಂಡಿತ ಗೆದ್ದೇ ಗೆಲ್ತಾರೆ ಸರ್. ಫೇವರಿಟ್ ಪ್ಲೇಯರ್ ಸರ್? ವಿರಾಟ್ ಕೊಹ್ಲಿ ಸರ್. ಬೌಲರ್ ಬಂದು ಸರ್, ಈಗ ಸದ್ಯಕ್ಕೆ ನಮಗೆ ಜಸ್ಪ್ರೀತ್ ಬುಮ್ರಾ ಬೇಕಿತ್ತು, ಇಂಜುರಿ ಕಾರಣ ಅವರಿಲ್ಲ. ಈಗ ಶಮಿ ಇದ್ದಾರೆ, ಶಮಿ ಲೀಡ್ ಮಾಡ್ತಾ ಇದ್ದಾರೆ, ಅವರೇ ಫೇವರೇಟ್ ಸರ್. ಮ್ಯಾಚ್ ಬಗ್ಗೆ ಏನಿಲ್ಲ ಸರ್, ರೋಚಕ ಮ್ಯಾಚ್ ಆಗಬೇಕು ಅಂತ ಅನ್ಕೋತೀವಿ. ವಿರಾಟ್ ಕೊಹ್ಲಿ ಖಂಡಿತ ಇದು ಪಾಕಿಸ್ತಾನ ಮೇಲೆ ಎಲ್ಲ ಮ್ಯಾಚ್ ಆಡಿದ್ದಾರೆ. ಈ ಸರಿ 100 ಅಪ್ಕಮಿಂಗ್ ಬರ್ತಾ ಇದೆ, ಲೋಡ್ ಆಗ್ತಾ ಇದೆ ಅಂತ ಅನ್ಕೊಂಡಿದೀವಿ ಸರ್. ಈಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಫೈನಲ್ ಸರ್, ಹೈ ವೋಲ್ಟೇಜ್ ಕದನ ಕಣ, ಏನಂತ ಹೇಳಕ್ ಇಷ್ಟಪಡ್ತೀವಿ ಸರ್? ಖಂಡಿತವಾಗಿಯೂ ಇಂಡಿಯಾ ಮತ್ತು ಪಾಕಿಸ್ತಾನ ಅಂದರೆ ಹೈ ವೋಲ್ಟೇಜ್ ಮ್ಯಾಚು. ಅದರಲ್ಲೂ ನಮ್ಮ ಇಂಡಿಯಾ ಫೇವರೇಟ್. ನಮ್ಗೆ ಯಾವಾಗ್ಲೂ ಇಂಡಿಯಾ ಹೆಸರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಮತ್ತೆ ಇನ್ನೊಂದ್ಸಲಿ ವರ್ಲ್ಡ್ ಕಪ್ ತರ ನಮಗೆ ಚಾಂಪಿಯನ್ಸ್ ಟ್ರೋಫಿ ತರಬೇಕು ಸರ್. ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್? ಸರ್, ಮ್ಯಾಚ್ ಬಗ್ಗೆ ಇಂಡಿಯಾ ಟೀಮ್ ಬಗ್ಗೆ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಇದ್ದೇ ಇರ್ತದೆ. ಆಸ್ ಯೂಶುವಲ್ ನಾವು ಇಂಡಿಯಾ ಟೀಮು, ಅದರಲ್ಲೂ ವಿರಾಟ್ ಕೊಹ್ಲಿ ಎಲ್ಲ ಇದ್ದಾರೆ ಅಂತಂದ್ರೆ ಖಂಡಿತ ಅದು ಸೆಂಚುರಿ ಬರಲೇಬೇಕು. ಅದರಲ್ಲೂ ಪಾಕಿಸ್ತಾನ ಮೇಲೆ ಆಪೋಸಿಟ್ ಅಂದಮೇಲೆ ಗೆದ್ದೇ ಗೆಲ್ತೀವಿ. 300+ ಹೊಡೆದು ಅದರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದು ನಮಗೆ ಮ್ಯಾಚ್ ಗೆಲ್ಲಿಸಬೇಕು. ಮತ್ತೆ ಚೇಸಿಂಗ್ ಮಾಸ್ಟರ್ ಆಗಿರೋದ್ರಿಂದ ಚೇಸ್ ತಗೋಬೇಕು, ಚೇಸ್ ಮಾಡಿ ವಿರಾಟ್ ಕೊಹ್ಲಿ 100 ಹೊಡಿಬೇಕು ಸರ್. ಕ್ಷಣಗಣನೆ ಸರ್. ಈಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಕದನ ಕಣಕ್ಕೆ ಕ್ಷಣಗಣನೆ ಸರ್. ಇವತ್ತಿನ ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್? ಇವತ್ತು ಇಂಡಿಯಾ ವರ್ಸಸ್ ಸಂಡೇ ದಿನ. ಸಂಡೇ ಬೇಡ, ನಾನು ಯಾವಾಗಲೂ ಕ್ರೂಷಿಯಲ್ಲೇ. ಇದು ಸಾಂಪ್ರದಾಯಿಕ ವೈರಿಗಳು ಮೊದಲಿಂದನೂ. ಮ್ಯಾಚು ತುಂಬ ಕ್ರೂಷಿಯಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ನೋಡಬೇಕು. ಯಾವಾಗಲೂ ಹಂಗೆ ಇರೋದು. ಸಾಂಪ್ರದಾಯಿಕ ವೈರಿಗಳ ಕದನ ಅಂದರೆ ಹಂಗೆ ಒಂಥರ. ಇಂಡಿಯಾ ಪಾಕ್ ಅಂದರೆ ಯಾವಾಗಲೂ ಹಂಗೆ ಇರ್ತದೆ. ಒಳ್ಳೆ ಚೆನ್ನಾಗಿರುತ್ತೆ ಮ್ಯಾಚ್ ನೋಡಬೇಕು ಅಂತ ನಮಗೂ ಕಾತರ ಇದೆ. ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ? ಮ್ಯಾಚ್ ಬಗ್ಗೆ ಇಂಡಿಯಾಗೆ ಗೆಲ್ಲಬೇಕು. ಯಾವತ್ತಿದ್ರು ಇಂಡಿಯಾಗೆ ಸಪೋರ್ಟ್ ಇರೋದು. ಯಾವತ್ತಿದ್ರು ಪಾಕಿಸ್ತಾನ ನಾವು ಗೆಲ್ಲಬೇಕು. ಅದ್ರ ಮೇಲೆ ನಾವು ಗೆದ್ದು ಯಾವಾಗಲೂ ನಮ್ದು ಇಂಡಿಯಾನ, ನಮ್ಮ ಭಾರತೀಯ ಇದನ್ನ ತೋರಿಸ್ಲೇಬೇಕು. ಚಾಮುಂಡಿ ತಾಯಿಗೆ ಬಂದಿದ್ದೀವಿ ದರ್ಶನ ಮಾಡಿಕೊಂಡು. ಇಂಡಿಯಾ ಟೀಮ್ ಗೆಲ್ಲಿ ಅಂತ ಚಾಂಪಿಯನ್ ಟ್ರೋಫಿನ, ಹಾಗೂ ನಮ್ಮ ಟೀಮನ್ನು ಗೆಲ್ಲಿ ಅಂತ ಹರಕೆ ಮಾಡ್ಕೊಂಡ್ಬಿಟ್ಟು ಈಗ ಬಂದಿದ್ದೀವಿ. ಗೆಲ್ತೀವಿ, ಇಂಡಿಯಾನು ಕೂಡ ಗೆಲ್ಲಿಸ್ತೀವಿ. ಇಂಡಿಯಾ ಪಾಕಿಸ್ತಾನದ ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ? ಎಕ್ಸ್ಪೆಕ್ಟೇಷನು ರೋಹಿತ್ ಶರ್ಮಾ ಅವ್ರ ಹಿಟ್ ಮ್ಯಾನ್ ತುಂಬ ಚೆನ್ನಾಗಿ ಆಡ್ತವ್ರೆ. ಹಾಗೂ ವಿರಾಟ್ ಕೊಹ್ಲಿ ಫಾರ್ಮಲ್ಲಿ ಬಂದಿದ್ದಾರೆ, ಆಡ್ತಾರೆ. ಗಿಲ್ ಅಂತೂ ಅವನದೇ ಹೈಯೆಸ್ಟ್ ರನ್ ಇರುತ್ತೆ, ಚೆನ್ನಾಗಿ ಆಡ್ತಾರೆ. ಇನ್ನೆಷ್ಟು ಶಮಿ ಅವರು ಒಳ್ಳೆ 200 ವಿಕೆಟ್ ನೋಡಿದ್ದಾರೆ ನಿನ್ನೆ. ಇನ್ನೂ ಸಾಧನೆ ಮಾಡಲಿ ಅಂತ ನಾನು ಬಯಸ್ತೀನಿ ಸರ್. 100% ಬರುತ್ತೆ ಸರ್. ಲಾಸ್ಟ್ ಟೈಮ್ ಮಿಸ್ ಆಗಿದೆ, ಈ ಸರ್ತಿ ಮಿಸ್ ಆಗೋದಲ್ಲ ಸರ್.